ಹರೇ ಶ್ರೀನಿವಾಸ. ಶ್ರೀ ಹಯವದನಾಂಕಿತ ಕೃತಿಗಳ ಗಾಯನ, ಕೃತಿಗುಚ್ಛ 2, ಅದರಲ್ಲಿ 13ನೆಯ ಕೃತಿ. ಈ ಕೃತಿಯಲ್ಲಿ ಶ್ರೀ ವಾದಿರಾಜರು ಹನುಮಂತ ದೇವರನ್ನು ಕುರಿತು ಶ್ರೀ ಕ್ಷೇತ್ರ ಸೋಂದೆಯಲ್ಲಿರುವಂಥ ಧವಳಾ ಗಂಗಾ ಪುಷ್ಕರಣಿಯ ಪಶ್ಚಿಮ ಭಾಗದಲ್ಲಿ ಶ್ರೀ ಹನುಮಂತ ದೇವರನ್ನು ಶ್ರೀ ವಾದಿರಾಜ ಯತಿ ಸಾರ್ವಭೌಮರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ವೀರಾವೇಶದಿಂದ ನಿಂತಿರುವಂಥ ಶ್ರೀ ಹನುಮಂತ ದೇವರ ರೂಪವನ್ನು ಈ ಕೃತಿಯ ವರ್ಣಿಸುತ್ತದೆ. ಸೀತಾಮಾತೆಯನ್ನು ಕಂಡು ರಾವಣನ ಸೊಕ್ಕು ಮುರಿದು ಸಂಜೀವನ ಪರ್ವತವನ್ನು ತಂದು ಕಪಿಗಳ ರಕ್ಷಣೆ ಮಾಡಿ ಯುದ್ಧದಲ್ಲಿ ಭಕ್ತಿಯಿಂದ ಶ್ರೀರಾಮನನ್ನು ಹೊತ್ತುಕೊಂಡಿದ್ದು ಯೋಗಿಗಳನ್ನು ಉದ್ಧರಿಸಲೆಂದು, ಸಾಧು ಸಜ್ಜನರ ಮನೋಭೀಷ್ಟಗಳನ್ನು ಪೂರೈಸಲೆಂದು, ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ವೇಗದಲ್ಲಿ ಮಾಡುವೆನೆಂದು ಶ್ರೀ ಹನುಮಂತ ದೇವರು ಎದ್ದು ನಿಂತರು ಎಂದು ಬಹಳ ಸುಂದರವಾಗಿ ಶ್ರೀ ವಾದಿರಾಜರು ಸ್ತೋತ್ರ ಮಾಡಿದ್ದಾರೆ. ಎದ್ದು ನಿಂತ ಕಳರ ಕೃತಾಂತ, ಎದ್ದು ನಿಂತ ಕಳರ ಕೃತಾಂತ, ಹೊಂದಿದವರ ಪೊರೆವ ಧವಳ ಗಂಗೆ ಹನುಮಂತ, ಹೊಂದಿದವರ ಪೊರೆವ ಧವಳ ಗಂಗೆ ಹನುಮಂತ, ಎದ್ದು ನಿಂತ ಕಳರ ಕೃತಾಂತ, ಎದ್ದು ನಿಂತ ಕಳರ ಕೃತಾಂತ. ಕಂಜಾಕ್ಷಿಯನ್ನು ಕಂಡು ಕಪಟದ ಶಮುಖನ ಮದ ಭಂಜನ ಮಾಡ್ಬೇನೆ ತೆದ್ದು ನಿಂತ, ಕಂಜಾಕ್ಷಿಯನ್ನು ಕಂಡು ಕಪಟದ ಶಮುಖನ ಮದ ಭಂಜನ ಮಾಡ್ಬೇನೆಂದೆದ್ದು ನಿಂತ, ಸಂಜೀವನವ ತಂದು ಕಪಿಗಳ ಕಾಯ್ದ, ಸಂಜೀವನವ ತಂದು ಕಪಿಗಳ ಕಾಯ್ದ, ಆಂಜನೇಯ ತನಯ ತಾನೆದ್ದು ನಿಂತ, ಆಂಜನೇಯ ತನಯ ತಾನೆದ್ದು ನಿಂತ, ಎದ್ದು ನಿಂತ ಕಳರ ಕೃತಾಂತ, ಎದ್ದು ನಿಂತ ಕಳರ ಕೃತಾಂತ. ಗೊದ್ದಿ ರಾವಣನ ಧರೆಯೊಳು ಕೆಡಹಿ ಹರಿಕಟಕ ವರ್ಧನ ಮಹಾಮಹಿಮ ಎದ್ದು ನಿಂತ, ಗೊದ್ದಿ ರಾವಣನ ಧರೆಯೊಳು ಕೆಡಹಿ ಹರಿಕಟಕ ಮರ್ದನ ಮಹಿಮನೆದ್ದು ನಿಂತ, ಯುದ್ಧದಲ್ಲಿ ರಘುಪತಿಯ ಹೊತ್ತು ಭಕುತಿಯ ತೋತ, ಯುದ್ಧದಲ್ಲಿ ರಘುಪತಿಯ ಹೊತ್ತು ಭಕುತಿಯ ತೋತ, ಶುದ್ಧ ಸ್ವಭಾವ ತಾರೆದ್ದು ನಿಂತ, ಶುದ್ಧ ಸ್ವಭಾವ ತಾರೆದ್ದು ನಿಂತ, ಎದ್ದು ನಿಂತ ಕಳರ ಕೃತಾಂತ, ಎದ್ದು ನಿಂತ ಕಳರ ಕೃತಾಂತ. ರಾಗಗಳ ಮೇಳೈಸಿ ಹಯವದನ ನುಲಿಸಿ, ರಾಗಗಳ ಮೇಳೈಸಿ ಹಯವದನ ನುಲಿಸಿ, ಯೋಗಿಗಳನ್ನುದ್ಧರಿಸಲೆಂದೆದ್ದು ನಿಂತ, ರಾಗಗಳ ಮೇಳೈಸಿ ಹಯವದನ ನುಲಿಸಿ, ಯೋಗಿಗಳನ್ನುದ್ಧರಿಸಲೆಂದೆದ್ದು ನಿಂತ, ಈಗ ಧರೆಯುಳು ಸಜ್ಜನ ಮನೋಭೀಷ್ಟಗಳ, ಈಗ ಧರೆಯುಳು ಜನರ ಮನೋಭೀಷ್ಟಗಳ ವೇಗದಲ್ಲಿ ಕೊಡುವೆ ನೆಂದೆದ್ದು ನಿಂತ, ವೇಗದಲ್ಲಿ ಕೊಡುವೆ ನೆಂದೆದ್ದು ನಿಂತ, ಎದ್ದು ನಿಂತ, ಎದ್ದು ನಿಂತ, ಎದ್ದು ನಿಂತ ಕಳರ ಕೃತಾಂತ, ಎದ್ದು ನಿಂತ ಕಳರ ಕೃತಾಂತ. ಹೊಂದಿದವರ ಪೊರೆವ ಧವಳ ಗಂಗೆ ಹನುಮಂತ, ಹೊಂದಿದವರ ಪೊರೆವ ಧವಳ ಗಂಗೆ ಹನುಮಂತ, ಎದ್ದು ನಿಂತ, ಎದ್ದು ನಿಂತ, ಎದ್ದು ನಿಂತ ಕಳರ ಕೃತಾಂತ, ಎದ್ದು ನಿಂತ ಕಳರ ಕೃತಾಂತ.